ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನನ್ನ ಸ್ಟೈಲಲ್ಲಿ. ಸೊ ಮೊದಲಿಗೆ ಬೀಟ್ರೂಟ್ನ ಒಂದು 3 ಬೀಟ್ರೂಟ್ನ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಧನಿಯಾ ಪೌಡರು, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಕಡಲೆಬೇಳೆನ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ, ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಕಡಲೆಬೇಳೆ ಅದರ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕಾಗತ್ತೆ. ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಹಾಕ್ಕೊತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು 1 ರಿಂದ 1.5 ನಿಮಿಷಗಳ ಕಾಲ ಫ್ರೈ ಮಾಡಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಬಿಡಿ, ಸೀದೋಗುತ್ತೆ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈ ರೆಸಿಪಿ ಬಂದು ಲಂಚ್ ಬಾಕ್ಸ್ಗೆ ಆಗಿರ್ಬೋದು, ಚಪಾತಿಗೆ ಸೈಡ್ ಡಿಶ್ ಆಗ್ಬೋದು, ಅಥವಾ ಬೇಳೆ ಸಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಇದನ್ನು ಮಾಡಿಕೊಡ್ಬೋದು. ನೆಕ್ಸ್ಟು ತುರಿದಿಟ್ಕೊಂಡಿರ್ತಕ್ಕಂತಹ ಬೀಟ್ರೂಟ್ನ ಹಾಕ್ಕೊತಿದ್ದೀನಿ. ಸೊ ಇಲ್ಲಿ ಕೆಲವರು ಬೀಟ್ರೂಟ್ ತುರಿದಿದ್ದಾದಮೇಲೆ ಬೀಟ್ರೂಟ್ನ ಹಿಂಡಿಬಿಟ್ಟು ಅದರ ರಸ ಸಪ್ರೇಟ್ ಮಾಡಿ ಹಾಕ್ಕೊತಾರೆ. ಸೊ ನಾನು ಕೂಡ ಅದೇ ರೀತಿ ಹಾಕ್ಕೊತಿದ್ದೀನಿ. ಆ ರಸ ಏನಿದೆ ಅಲ್ವಾ, ಅದನ್ನು ನಾನು ಚಪಾತಿ ಕಲಿಸ್ಕೊಡೋದಕ್ಕೆ ಅದನ್ನು ಯೂಸ್ ಮಾಡ್ಕೊತಿದ್ದೀನಿ. ಸೊ ದಟ್ ಬೀಟ್ರೂಟಲ್ಲಿ ಏನೇನು ವಿಟಮಿನ್ಸ್ ಆಗಿರ್ಬೋದು ಅಥವಾ ಮಿನರಲ್ಸ್ ಆಗಿರ್ಬೋದು ಅದೆಲ್ಲ ನಮಗೆ ಚಪಾತಿ ಮುಖಾಂತರ ಸಿಗುತ್ತೆ. ಸೊ ಬೀಟ್ರೂಟ್ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ, ಬೀಟ್ರೂಟ್ ಪಲ್ಯ ಟೇಸ್ಟೇ ಹೋಗಿಬಿಡುತ್ತೆ. ಸೊ ಮಧ್ಯೆ ಕೈ ಆಡಿಸ್ಕೊಂಡು ಲೋ ಫ್ಲೇಮಲ್ಲೇ ಪಲ್ಯನ ಮಾಡ್ಕೊಳ್ಳಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಪಲ್ಯ ಬೇಗನೆ ಆಗೋಗುತ್ತೆ. ಉಪ್ಪು ಹಾಕಿದ ಆದಮೇಲೆ ಒಂದು ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಬೀಟ್ರೂಟು ಬೇಗ ಕುಕ್ ಆಗುತ್ತೆ, ಪಲ್ಯನೂ ಬೇಗ ಆಗುತ್ತೆ. ಸೊ ನೋಡ್ತಿದ್ರಲ್ವ, 3/4 ಭಾಗ ಅಷ್ಟು ಬೆಂದಿದೆ. ಫ್ರೆಂಡ್ಸ್, ನಾನು ಮುಂಚೆ ತೋರಿಸಿದೆ ಅಲ್ವಾ, ಮಸಾಲ ಬಾಕ್ಸ್ ಅದು ಬಂದು ನಾನು ಮೀಶೋಲ್ಲಿ ಪರ್ಚೇಸ್ ಮಾಡಿದ್ದು. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ಔಟ್ ಮಾಡಿ, ತುಂಬಾ ಕಡಿಮೆ ಪ್ರೈಸಲ್ಲಿದೆ. ನಾನು ಆ್ಯಕ್ಚುಲಿ ಅದನ್ನು ಬೈ 1 get 1 ಫ್ರೀಯಲ್ಲಿ ತೊಗೊಂಡಿದ್ದು. ಒಂದು ಸಲ ಚೆಕ್ಔಟ್ ಮಾಡಿ. ಏನೇನು ಮಸಾಲ ಪೌಡರ್ಸ್ ತೊಗೊಂಡಿದ್ದೆ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿಬಿಟ್ಟು ಕುಕ್ ಮಾಡ್ಕೊತಿದ್ದೀನಿ. ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಬೀಟ್ರೂಟ್ ಪಲ್ಯ ರೆಡಿ ಟು ಸರ್ವ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.